Hello everyone, you are watching News Insights. Let's watch today's news updates. ಆ್ಯಕ್ಚುಲಿ ನಮ್ಮೆಲ್ಲ ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಒಂದು ಅಭಿಮಾನ ಇಟ್ಕೊಂಡು ಇಲ್ಲಿ ಇವತ್ತು ಬಂದಿದ್ದಾರೆ. ಮೊನ್ನೆ ಒಂದು ನಿಯೋಗ ಬಂದಿತ್ತಂತೆ, ಅದನ್ನು ನಾನು ಮಾಧ್ಯಮದಲ್ಲಿ ನೋಡಿದೆ. ಅದರಿಂದ ಮಾಧ್ಯಮದಲ್ಲಿ ಏನು ಸ್ವಪಕ್ಷದವರೇ ಶಾಸಕರನ್ನ ವಿರೋಧ ಮಾಡಿದ್ರು ಅಂತ ಏನೋ ಆ ಥರ ನ್ಯೂಸ್ ಬಂತು. ಅದರಿಂದ ನೋವು ಉಂಟಾಗಿ ನಮ್ಮೆಲ್ಲ ಕಾರ್ಯಕರ್ತರು, ನನಗೆ 3 ತಾಲೂಕುಗಳು ಬರ್ತದೆ, 3 ಬ್ಲಾಕ್ ಅಂತ ನಾವು ಹೇಳ್ತೀವಿ. ನಮ್ಮ ಸಂಘಟನೆ ವಿಚಾರದಲ್ಲಿ 3 ಬ್ಲಾಕ್ ಅಂತ ಹೇಳ್ತೀವಿ. 9 ಹೋಬಳಿಯಿಂದ ಒಂದು 250-300 ಜನ ಕಾರ್ಯಕರ್ತರು ಅದಕ್ಕೆ ಒಂಥರ ನೋವಾಗ್ಬಿಟ್ಟು ಬಂದರು. ಈ ಥರ ಯಾರು ಈ ಥರ ಮಾತಾಡ್ತಾರೆ ಈ ಸಂದರ್ಭದಲ್ಲಿ? ಈಗ ತಾನೇ ನಮ್ಮ ಹೊಸ ಮುಖ್ಯಮಂತ್ರಿಗಳನ್ನ ಈಗ ನೇಮಕ ಆಗಿದ್ದಾರೆ. ಹೊಸ ಒಂದು ರೀತಿ ಸರ್ಕಾರಕ್ಕೆ ಒಂದು ಹೊಸ ಹುರುಪು ಬಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಈ ಥರ ಮಾತಾಡಿದ್ರೆ ಯಾರಿಗಾದರೂ ಬೇಜಾರಾಗುತ್ತಲ್ಲ. ಸೊ ಆ ಹಿತದೃಷ್ಟಿಯಿಂದ ಪಾಪ ಎಲ್ಲ ನಮ್ಮ ಕಾರ್ಯಕರ್ತರು ಬಂದುಬಿಟ್ಟು KPCC ನೂತನ KPCC ಅಧ್ಯಕ್ಷರುಗಳಿಗೆ ನಾವು ಆ್ಯಕ್ಚುಲಿ ಒಳ್ಳೆ ರೀತಿ ಕರೆದುಬಿಟ್ಟು ಸನ್ಮಾನ ಮಾಡಿಬಿಟ್ಟು ಅವರಿಗೆ ಶುಭ ಹಾರೈಸಬೇಕು ಅಂತ ಇದ್ವಿ. ಬಟ್ ಆದರೆ ಈ ಥರ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದ್ರು. ಅದಕ್ಕೆ ಕಾರ್ಯಕರ್ತರು ನಾವಾಗೆ ಬರ್ತೀವಿ ಅಂತ ಅಧ್ಯಕ್ಷರುಗಳು, ಪಾಪ ಬೂತ್ ಅಧ್ಯಕ್ಷರುಗಳು ಕೂಡ ಸಮೇತ ಬಂದಿದ್ದಾರೆ, BLA ಸಮೇತ ಬಂದಿದ್ದಾರೆ, ಮಹಿಳಾ ಮುಖಂಡರುಗಳು ಬಂದಿದ್ದಾರೆ. ಅವರೆಲ್ಲ ಬಂದು ಹೇಳಿದ್ರು ಏನು ವಾಸ್ತವಾಂಶ. 20 ವರ್ಷ ಆದಮೇಲೆ ಕ್ಷೇತ್ರನ ಗೆದ್ದಿದ್ದೀವಿ, ಇಷ್ಟು ಕಷ್ಟದಲ್ಲಿ ಗೆದ್ದಿದ್ದೀವಿ. ಅದರಲ್ಲಿ ಯಾವ ರೀತಿ ಸಂಘಟನೆ ನಡೀತು, ಇದಕ್ಕಿಂತ ಮುಂಚೆ 2018 ಚುನಾವಣೆಯಲ್ಲಿ ಏನು ನಡೆದಿತ್ತು, ಲೀಡರ್ಸ್ ಎಲ್ಲ ಏನು ಮಾಡಿದ್ರು, ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದವ್ರು ಏನು ಕೆಲಸ ಮಾಡಿದರು ಆ ಟೈಮಲ್ಲಿ, ನನ್ನ ಎಲೆಕ್ಷನಲ್ಲಾಗಲಿ ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಎಲೆಕ್ಷನ್ ಸಂದರ್ಭದಲ್ಲೂ ಹೇಗಾಗಿತ್ತು ಅಂತ, ಇವ್ರದ್ದೆಲ್ಲ ಏನು ಪಾತ್ರ ಇತ್ತು ಅಂತ. ನನಗೆ ಟಿಕೆಟಿಗೂ ವಿರೋಧ ಮಾಡಿದವರು ಟಿಕೆಟಿಗೆ ವಿರೋಧ ಮಾಡಿಬಿಟ್ಟು ಇವತ್ತು ಇಲ್ಲಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಒಂದೊಂದು ಸತಿ ಅನಿಸುತ್ತೆ, ಮಹಿಳೆಯಾಗಿ ಹುಟ್ಟಿದ್ದು ಈ ಸಮುದಾಯದಲ್ಲಿ ದಲಿತರಾಗಿ ಹುಟ್ಟಿದ್ದು ತಪ್ಪಾ ಅಂತ. ಯಾಕಂದರೆ ಒಂದೊಂದು ನಮ್ಮಂಥ ಮೀಸಲು ಕ್ಷೇತ್ರದಲ್ಲಿ ಯಾರ್ದೋ ಇದಕ್ಕೆ ಹಿಡ್ತಕ್ಕೆ ಅಥವಾ ನಾವು ತಲೆಬಾಗಿಸಿ ನಡೆಸಬೇಕು ಅಂತ ಒಂದೊಂದು ಚಿಂತನೆ ಇರುತ್ತೆ. ಅಂದರೆ ಹಳೆ ಸಂಪ್ರದಾಯ ಪದ್ಧತಿ. ಈಗ ನಾನು ಸ್ವಲ್ಪ ಏನೋ ಓದಿದ್ದೀನಿ ಕಲ್ತಿದ್ದೀನಿ ಅಂತ ಇದೆಯಲ್ಲ, ಅದಕ್ಕೆ ಈ ಥರ ಒಂದು ನನಗೆ ನನ್ನ ಒಂದು ಸ್ಥಾನಮಾನಕ್ಕೆ ಅಗೌರವ ತರುವಂಥ ಕೆಲಸಗಳು ನಡೀತಾ ಇದೆ. ನಮ್ಮದೇ ಸ್ವಲ್ಪ ಪಕ್ಷದ ಮುಖಂಡಗಳಿಂದ. ಇದರಲ್ಲಿ ಹಿರಿಯರು ಚಿಕ್ಕವರು ಅಂತ ಬರೋದೇ ಇಲ್ಲ. ಇದರಲ್ಲಿ ನನಗೆ ಮಾನ್ಯತೆ ನನಗಿರೋದು ಪಕ್ಷಕ್ಕೆ ಯಾರು, ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಅಭ್ಯರ್ಥಿಗೆ ಯಾರು ಕೆಲಸ ಮಾಡಿದವರು ಅಂತ ಬೇಕಾಗುತ್ತೆ. ನನ್ನ ಚುನಾವಣೆ ಸಂದರ್ಭದಲ್ಲಿ ನನಗೆ ಟಿಕೆಟಿಗೆ ವಿರೋಧ ಮಾಡಿಬಿಟ್ಟು 4 ಬಸ್ ಜನ ಇಲ್ಲಿ ಕರ್ಕೊಬಂದ್ಬಿಟ್ಟು ನನ್ನ ಎಲೆಕ್ಷನಿಗೆ ಯಾರು ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಅವ್ರಿಗೆ ನಾನು ಖಂಡಿತ ಆದ್ಯತೆ ಕೊಡ್ತೀನಿ. ಅದಲ್ಲದೆ ಪಕ್ಷ ನೇಮಕ ಮಾಡಿರುವ ಬ್ಲಾಕ್ ಅಧ್ಯಕ್ಷರು ಮತ್ತು ಹೋಬಳಿ ಅಧ್ಯಕ್ಷರುಗಳಿಗೆ ಮತ್ತು ಬೇರೆ ಮುಂಚೂಣಿ ಘಟಕದ ಅಧ್ಯಕ್ಷರುಗಳನ್ನ ಮುಂದಿಟ್ಕೊಂಡೆ ನಾನು ಎಲ್ಲ ಅನುದಾನ ಆಗಲಿ ಬೇರೆ ಇನ್ನೇನೇ ನಾವು ಅಲ್ಲಿ ಹಂಚಿಕೆ ಮಾಡಬೇಕು ಅಥವಾ ಏನೇ ಒಂದು ಒಬ್ಬರಿಗೆ ಎಜುಕೇಷನಿಗೆ ಹೆಲ್ಪ್ ಮಾಡಬೇಕು, ಹೆಲ್ತಿಗೆ ಹೆಲ್ಪ್ ಮಾಡಬೇಕು, ಒಂದು ದೇವಸ್ಥಾನಕ್ಕೆ ಹೆಲ್ಪ್ ಮಾಡಬೇಕು, ಮತ್ತೊಂದು ಹೆಲ್ಪ್ ಮಾಡಬೇಕು ಅಂತ ಬಂದಾಗ ಅವ್ರದ್ದು ಸಲಹೆ ಸಹಕಾರ ತೊಗೊಂಡೇ ಮಾಡೋದು. ಬಟ್ ಆದರೆ ಒಂದು ಒಂದು ಗುಂಪಿದೆ, ನಮ್ಮ ತಾಯಿ ಕಾಲದಿಂದ ಬಂದವರು, ಅವ್ರದ್ದೇ ಮಾತುಗಳು ಕೇಳಬೇಕು. ಅದು ಒಂದೇ ಹೋಗ್ಲಿಕ್ಕೆ ಸೀಮಿತ. ನನಗೆ 231 ಬೂತ್ಗಳು ಬರುತ್ತೆ, 231 ಬೂತ್ಗಳು. ಅದರಲ್ಲಿ ನನಗೆ 3 ಬ್ಲಾಕಲ್ಲಿ 89 ಇನ್ನೊಂದು 56 ಬೂತ್ಸ್ ಬರ್ತದೆ. ಅದನ್ನೆಲ್ಲ ಲೆಕ್ಕ ನಾನು ತೊಗೊಂಡು ಮಾಡಬೇಕಲ್ಲ, ಎಲ್ಲನೂ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಮಾಡಬೇಕಲ್ಲ. ಇವ್ರು ಯಾರೋ ಒಬ್ಬರು ಒಂದು 10 ಜನಕ್ಕೆ ನಾವು ಮಾತುಗಳು ಒಬ್ರು ಬ್ಲಾಕ್ ಅಧ್ಯಕ್ಷರು, ಎಸ್ ಒಬ್ರು ಅವರಲ್ಲ, ಒಬ್ರು ಬ್ಲಾಕ್ ಅಧ್ಯಕ್ಷರು ಸುರೇಂದ್ರ ಗೌಡ್ರು ಅಂತ ಒಬ್ರು ಮಾತ್ರ ಇದ್ರು. ಅವ್ರು ಬಿಟ್ಟು ಬೇರೆ ಎಲ್ಲ ಬ್ಲಾಕ್ ಅಧ್ಯಕ್ಷರು ಇವತ್ತು ಬಂದಿದ್ದಾರೆ, ಎಲ್ಲ ಹೋಬಳಿ ಅಧ್ಯಕ್ಷರು ಇಲ್ಲೇ ಬಂದಿದ್ದಾರಲ್ಲ, ಎಲ್ಲರೂ ಇಲ್ಲೇ ಇದ್ರು ನಮ್ಮ ಜೊತೆ. ಅವ್ರು ಬಿಟ್ಟು ಸ್ವಲ್ಪ ಜನ ಹಳಬ್ರು ಎಲ್ಲ ನನಗೆ ಟಿಕೆಟಿಗೆ ವಿರೋಧ ಮಾಡಿದವರು, ಅಂದರೆ ನನಗೆ ಸಂಚು ಹಾಕ್ತವ್ರು ನಾನು ಗೆಲ್ಲಬಾರ್ದು ಅಂತ. ನಾನು ಹೇಗೆ ಅವರನ್ನು ಮುಂದಿಟ್ಕೊಂಡು ನಾನು ರಾಜಕೀಯ ಮಾಡಲಿಕ್ಕಾಗುತ್ತೆ ಅಥವಾ ಅಧಿಕಾರ ನಡೆಸಲಿಕ್ಕಾಗುತ್ತೆ? ನಾನು ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಕಾನ್ಫಿಡೆನ್ಸಲ್ಲಿ ತೊಗೊಂಡು ವಿಶ್ವಾಸಕ್ಕೆ ತೊಗೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ತಾನೇ ಇಷ್ಟೊಂದು ಜನ ಇಲ್ಲಿ ಇವತ್ತು ಹೊರಟು ಬಂದಿರೋದು. ಆ ಥರ ಏನೂ ನಡೀತಾ ಇಲ್ಲ ಅಂತ, ಅನುದಾನ ಹಂಚಿಕೆ ಇಲ್ಲ ಅಂತೆ, ನಾನು ಕ್ಷೇತ್ರದಲ್ಲಿ ಇಲ್ಲ ಅಂತೆ, ನಾನು ಜನರನ್ನು ಕಡೆಗಣಿಸ್ತಾ ಇದ್ದೀನಂತೆ, ನಾನು RSS ಬಜರಂಗ್ ದಳದವ್ರ ಜೊತೆ ನಮ್ಮ ಪಾಪ ನಮ್ಮ ಕಾರ್ಯಕರ್ತರೆಲ್ಲ ಹಾಕಿದ್ರೆ ಎಲ್ಲರೂ RSS ಬಜರಂಗ್ ದಳದವರ, ಎಲ್ಲರೂ ಇವ್ರು ಮಾತ್ರ 25-30 ವರ್ಷದಿಂದ ಮಾತ್ರ ಪಕ್ಷಕ್ಕೆ ದುಡ್ದವ್ರ. ಹಾಗಾದರೆ ಇವರೇ 25-30 ವರ್ಷ ಅವರೇ ಪಕ್ಷಕ್ಕೆ ದುಡ್ದಿದ್ರೆ ಹಾಗಾದರೆ 20 ವರ್ಷದಿಂದ ಪಕ್ಷ ಯಾಕೆ ಬಂದಿರಲಿಲ್ಲ ಅಧಿಕಾರಕ್ಕೆ?
ಪಕ್ಷ ಇವಾಗ ನಾವು 23 20 ವರ್ಷ ಆದಮೇಲೆ ನಾವು ಗೆದ್ಕೊಂಡು ಬಂದಿರೋದು, ಎಷ್ಟು ಕಷ್ಟದಲ್ಲಿ ಗೆದ್ಕೊಂಡು, ಎಲ್ಲ ಕಡಿಮೆ ಅಂತರ ಅದನ್ನು ಬರ್ತಿದ್ದಾರೆ. ಕಡಿಮೆ ಅಂತರದಕ್ಕೆ ಯಾಕೆ ಬಂದಿದ್ದು? ಇವರೇ ಒಳಗಡೆ ನನ್ನ ವಿರುದ್ಧ ಸಂಚು ಹಾಕಿದ್ದಕ್ಕೆ ತಾನೇ ಕಡಿಮೆ ಬಂದಿದ್ದು. ಈಗ ಯಾರು ಅದು ವಲಸೆ ಕಾಂಗ್ರೆಸ್ಸಿಗರನ್ನ ಕರ್ಕೊಬಂದು ಮೂಲ ಕಾಂಗ್ರೆಸ್ಸಿಗರು ಕೇಳಿಸ್ಕೊಳ್ಳೋವಂಥ ಪರಿಸ್ಥಿತಿನ. ಹಾಗಾದರೆ ಇವ್ರ ಜೊತೆ ಅಷ್ಟೊಂದು ಜನ ಬೆಂಬಲಿಗರು ಇದ್ದರೆ ಅವ್ರನ್ನೆಲ್ಲರನ್ನೂ ಕರ್ಕೊಬರ್ಬೇಕಿತ್ತು. ಯಾಕೆ 25-30 ಜನ ಮಾತ್ರ ಬಂದಿದ್ರು ಅವತ್ತು? ನಮ್ಮೇನು ಇವಾಗ ಮನವರಿಕೆ ಮಾಡಿಕೊಟ್ಟಿದ್ವಿ ವರಿಷ್ಠರಿಗೆ. ಮತ್ತು KPCC ಅಧ್ಯಕ್ಷರಿದ್ರು, ಅವ್ರ ಹತ್ರನೂ ನಾವು ಒಂದು ನಿಯೋಗ ಇದಕ್ಕಿಂತ ಮುಂಚೆನೂ ಬಂದಿದ್ವು, 6 ತಿಂಗಳು ಹಿಂದೆನೂ ಬಂದಿದ್ವು. ಅವ್ರ ಹತ್ರ ಮನವರಿಕೆ ಮಾಡ್ಕೊಂಡಿದ್ದೀವಿ, ಪಕ್ಷನ ವೀಕ್ ಮಾಡಬಾರ್ದು ಅಂತ. ಈಗ ಪ್ರತಿಯೊಬ್ಬರು ಬ್ಲಾಕ್ ಅಧ್ಯಕ್ಷರಾಗಿ 7-8 ವರ್ಷ ಆಗಿದೆ. ಈಗ ಅದು ಸಾಮಾನ್ಯದ ಪ್ರಕ್ರಿಯೆ, ಅವರನ್ನು ಬದಲಾವಣೆ ಮಾಡಬೇಕು ಅಂತ. ನಾನು ಆ್ಯಕ್ಚುಲಿ ಗೆದ್ಮೇಲೆ ಬದಲಾವಣೆ ಮಾಡಿರಲಿಲ್ಲ. 1-2 ವರ್ಷ ಎಲ್ಲರಿಗೂ ಅವಕಾಶ ಕೊಡೋಣ, ಅಧಿಕಾರದ ಇಷ್ಟು ವರ್ಷ ಆದಮೇಲೆ ಬಂದಿದ್ದೀವಿ ಅಂತ. ಅದೆಲ್ಲೋ ಒಂದು ಕಡೆ ನಾನೇ ತಪ್ಪು ಮಾಡಿದೆ ಅಂತ ಅಂದ್ಕೊಳ್ತೀನಿ. ಫಸ್ಟೇ ಮಾಡಿದರೆ, ಚೇಂಜಸ್ ಮಾಡಿದರೆ ಇಷ್ಟೊಂದೆಲ್ಲ ನಾನು ಇದಕ್ಕೆ ಒಳಗಾಗ್ತಾನೇ ಇರಲಿಲ್ಲ. ಇಷ್ಟೊಂದು ತೊಂದರೆಗೆ ಪಕ್ಷಕ್ಕೆ ಹಾನಿ ಆಗ್ತಾ ಇರಲಿಲ್ಲ. ಈ ಪಕ್ಷದವರೇ ನಮಗೆ ಕುತಂತ್ರ ಮಾಡಿದ್ರೆ ನಮಗೆ ತೊಂದರೆ ಅಲ್ವಾ? ಅಲ್ಲಿ ಬೇರೆ ನನ್ನ ವಿರುದ್ಧ ಯಾವ ವಿರೋಧ ಪಕ್ಷದವರು ಇಲ್ಲಿವರೆಗೂ ಪ್ರತಿಭಟನೆ ಮಾಡಿಲ್ಲ, ಒಂದು ಹೇಳಿಕೆ ಇಲ್ಲ. ನಮ್ಮ ಪಕ್ಷದವರೇ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಹಾಗಾದರೆ ನಮ್ದೇನು ಪರಿಸ್ಥಿತಿ ಇರಬಹುದು ಅಂತ. ಅದಕ್ಕೆ ಅವರು ಪಾಪ ಎಲ್ಲ ಅಭಿಮಾನದಿಂದ ಬಂದಿದ್ದಾರೆ. ಏನೋ ನಮ್ಮ ಒಂದು ಜಿಲ್ಲೆಗೆ ಈ ಸತಿ ಒಂದು ಪ್ರಾತಿನಿಧ್ಯ ಸಿಗ್ಬೋದು ಅಂತ ಒಂದು ಆಸೆನೂ ಇದೆ. ಅದರಲ್ಲಿ ಅದು ಖಂಡಿತ ನಾನು ಹೇಳಿದ್ನಲ್ಲ, ಮಹಿಳೆ ದಲಿತೆ ಅಂತ ಒಂದು ನನಗೆ ವಿರೋಧ, ಮಹಿಳೆ ಅಂತ ಇನ್ನೊಂದು ನನಗೆ ಅದು ಪರನೂ ಇದೆ ಅಲ್ವಾ? ಬಟ್ ಆದರೆ ವರಿಷ್ಠರು ಏನು ಡಿಸೈಡ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪಾಪ ಅವ್ರು ಯಾರು ಆ ಥರ ನಾನು ಹೇಳಿದೆ, ಯಾವುದೇ ಮಂತ್ರಿ ಆಕಾಂಕ್ಷಿ ಅಥವಾ ಮಂತ್ರಿ ಪದವಿಗಂತ ನೀವು ಯಾರೂ ಇಲ್ಲಿ ಬರಬೇಡಿ. ನಾವು ಪಕ್ಷನ ಬಲಪಡಿಸ್ಬೇಕು, ಸಂಘಟನೆನ ಚೆನ್ನಾಗಿ ಮಾಡಬೇಕು. ಯಾಕಂದರೆ ನಮ್ಗೆ 2 ವರ್ಷ ಇರೋದು ಈಗ ಎಲೆಕ್ಷನಿಗೋಸ್ಕರ. ಸೊ ಅವರೆಲ್ಲ ಆ ಹಿತದೃಷ್ಟಿಯಿಂದ, ಯಾಕಂದರೆ ಅವ್ರು ನೋಡಿದ್ದಾರೆ ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಎಲ್ಲರೂ ಕಷ್ಟಪಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ಅವರು ಅದನ್ನು ಕೈ ಚೆಲ್ಲಬಾರ್ದು ಅಂತ ಇಲ್ಲಿಗೆ ಬಂದಿದ್ದಾರೆ. ಸರಿ, ಥ್ಯಾಂಕ್ ಯು.